ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಹೈಬ್ರೋ ಮಾಡಿಸ್ಬೇಕಿತ್ತು. ಸೊ ಹಾಗೆ ನಾರ್ಮಲ್ ಆಗಿ ರ್ಯಾಂಡಮ್ ಆಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ನಾನಿವಾಗ ಹೈಬ್ರೋ ಮಾಡ್ಸೋಕೆ ಹೋಗ್ತಾ ಇದ್ದೀನಿ. ಇಲ್ಲೇ ನಾನು ಯಾವಾಗಲೂ ಮಾಡಿಸೋ ಪಾರ್ಲರ್ ಸ್ಟಾರ್ಟಿಂಗ್ ಒಂದ್ಸಲಿ ಹೋಗಿದ್ದೆ. ಅಲ್ಲೇ ಮತ್ತೆ ಹೋಗೋಣ ಅಂತ ಅಂದರೆ ಅವರು 2 o'clock ಒಳಗೆ ಅಷ್ಟೇ ಇರ್ತೀವಿ ಅಂತ ಹೇಳಿದ್ರು. ಅದಾದಮೇಲೆ ಇರಲ್ಲ ಅಂತ. ಸೊ ಅದಕ್ಕೆ ನಾನಿವಾಗ ಇನ್ನೊಂದು ಇದೆ, ಇಮಾನ್ಸ್ ಸ್ಟುಡಿಯೋ ಅಂತ. ಸೊ ಲಾಸ್ಟ್ ಟೈಮ್ ಅಲ್ಲೇ ಮಾಡಿಸಿದ್ದೆ. ಲಾಸ್ಟ್ ಟೈಮ್ ಅಂದರೆ ಫಸ್ಟ್ ಟೈಮ್ ಹಿಂದೂ ಹತ್ರ ಮಾಡಿಸಿದ್ದು, ಸೆಕೆಂಡ್ ಟೈಮ್ ಇಮಾನ್ ಸ್ಟುಡಿಯೋದಲ್ಲಿ ಮಾಡಿಸಿದ್ದು. ಸೊ ಥರ್ಡ್ ಟೈಮು ಇಮಾನ್ ಸ್ಟುಡಿಯೋದಲ್ಲೇ ಮಾಡಿಸೋಣ ಅಂತ ಹೋಗ್ತಾ ಇದ್ದೀನಿ. ಲಿಫ್ಟ್ ಬಂತು. ಒಂದೊಂದ್ಸಲಿ ಲಿಫ್ಟಲ್ಲಿ ಬರಬೇಕಾದ್ರೆ ನಾನು ಯಾವ ಫ್ಲೋರಿಗೆ ಹೋಗಬೇಕು ಅನ್ನೋದನ್ನೇ ಸಡನ್ನಾಗಿ ಬ್ಲ್ಯಾಂಕ್ ಆಗಿಬಿಡತ್ತೆ. ಇವಾಗ ಕೆಳಗೆ ಇದ್ದೆ ಅಂದರೆ ಮೇಲೆ ನಂದು ಯಾವ ಫ್ಲೋರು, ಇಲ್ಲ ಮೇಲೆ ಹತ್ತಿದ್ರೆ ಕೆಳಗೆ ನಾನು ವಾಷಿಂಗ್ ಏರಿಯಾಕ್ಕೆ ಹೋಗಬೇಕು, ಸೆಕೆಂಡ್ ಫ್ಲೋರ್ ಹೋಗಬೇಕು, ಫಸ್ಟ್ ಫ್ಲೋರ್ ಹೋಗಬೇಕು ಅಂತಲೇ ಸಮ್ಟೈಮ್ಸ್ ಆ ಥರ ಕನ್ಫ್ಯೂಸ್ ಆಗಿಬಿಡ್ತೀನಿ. ಇವಾಗ ಐಬ್ರೋಸ್ ಮಾಡ್ಸೋಕ್ಕೆ ಹೋಗ್ತಾ ಇದ್ದೀನಿ. ಯಾಕಂದರೆ ನಾಳೆ ನಮ್ಮದು ಯುಗಾದಿದು ಇವೆಂಟ್ ಇದೆ. ಇದಾಗಿ ಆಲ್ಮೋಸ್ಟ್ 1.5 ವೀಕ್ ಆಗ್ತಾಯಿದೆ. ನಾನು ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಆ ಇವೆಂಟಿಗೆ ಹೋಗ್ತಾ ಇದ್ದೀನಿ. ಹಾಗಾಗಿ ತುಂಬ ದಿನ ಆಗಿತ್ತು ಐಬ್ರೋಸ್ ಮಾಡಿಸ್ಬಿಟ್ಟು. ಸೊ ಅದಕ್ಕೆ ಮಾಡಿಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. నేను గుండు గుండుగున్నానంటే నువ్వు గుండు గుండుగా. ರಣಧೀರ್ದು ಹಾಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ. ಅವರು ನಾನು ಗುಂಡು ಕಾಣಿಸ್ತಾ ಇದ್ದೀನಿ, ತೆಗಿಬೇಡ ಅಂತ ಹೇಳ್ತಿದ್ರು. ಸೊ ಅದಕ್ಕೆ ನಗು ಬಂತು, ನಗ್ತಾ ಇದ್ದೆ. ಆ್ಯಂಡ್ ಹೊರಗಡೆ ವೆದರ್ ನೋಡ್ತಾ ಇರ್ಬೋದು, ಫುಲ್ ಒಂಥರ ಕ್ಲೌಡಿ ಆಗಿ ಚೆನ್ನಾಗಿದೆ ವೆದರು. ಬೇರೆ ಏನೂ ಪ್ಲ್ಯಾನ್ ಇರಲಿಲ್ಲ, ಜಸ್ಟ್ ಐಬ್ರೋಸ್ ಅಷ್ಟೇ ಇದ್ದಿದ್ದು. ಸೊ ಅದಕ್ಕೆ ಬಂದಿದ್ದೀನಿ ಇವಾಗ. ರಣಧೀರ್ ಅಲ್ಲೇ ಅವರು ಹೊರಗಡೆ ಇದ್ದರು. ಸೊ ನಾನು ಬಂದುಬಿಟ್ಟು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ ನಾನು ಮುಂಚೆನೇ. ಇಲ್ಲೆಲ್ಲ ಅಪಾಯಿಂಟ್ಮೆಂಟ್ ತೊಗೊಬೇಕು. ಸೊ ಹಾಗಾಗಿ ಅಪಾಯಿಂಟ್ಮೆಂಟ್ ತೊಗೊಂಡು ಬಂದಿದ್ದೆ. 4:30ಗೆ ನನ್ನ ಅಪಾಯಿಂಟ್ಮೆಂಟ್ ಇತ್ತು. ಡೈರೆಕ್ಟ್ ಬಂದಿದ್ದ ತಕ್ಷಣ ಮಾಡಿಲ್ಲ, ಬೇರೆಯವ್ರು ಯಾರೋ ಇದ್ದರು. ಸೊ ಒಂದು 5-10 ನಿಮಿಷ ವೆಯ್ಟ್ ಮಾಡಿಬಿಟ್ಟು ಆ ಐಬ್ರೋ ಮಾಡಿಸ್ಕೊಳಕ್ಕೆ ಬಂದಿದ್ದೀನಿ. ಆ್ಯಂಡ್ ಇದು ದೊಡ್ಡದಾಗಿದೆ ಪಾರ್ಲರು, ನೀವು ನೋಡ್ತಾ ಇರ್ಬೋದು, ಚೆನ್ನಾಗಿದೆ. ಆ್ಯಂಡ್ ನಂಗೆ ಇನ್ನೊಂದು ಏನಂತ ಅಂದರೆ ಫುಲ್ ಸ್ಯಾಟಿಸ್ಫೈ ಆಯಿತು. ನಾನು ಯಾವತ್ತೂ ಇಲ್ಲಿ ತನಕನೂ ವ್ಯಾಕ್ಸ್ ಮಾಡಿಸಿಲ್ಲ ಐಬ್ರೋಸಿಗೆ ಮತ್ತು ಅಪ್ಪರ್ ಲಿಪ್ಸಿಗೆ. ಅವ್ರು ಲಾಸ್ಟ್ ಟೈಮ್ ಬಂದಾಗಲೇ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಪೇನ್ ಆಗಿರತ್ತೆ, ಚೆನ್ನಾಗಿ ಬರುತ್ತೋ ಇಲ್ಲೋ ಅಂತ ಭಯ ಇತ್ತು. ಈ ಸಲ ಮಾಡಿಸ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ಓಕೆ, ಇಟ್ಸ್ ಓಕೆ, ಲೆಟ್ ಇಟ್ ಟ್ರೈ ಅಂತ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಆಯಿತು. ತುಂಬ ಎಷ್ಟು ಚೆನ್ನಾಗಂತ ಅಂದರೆ ನಂಗೆ ಥ್ರೆಡ್ಡಿಂಗ್ ಮಾಡಿಸ್ಕೊಳ್ಳೋದಕ್ಕಿಂತನೂ ಸ್ಯಾಟಿಸ್ಫೈ ಆಯಿತು. ತುಂಬ ಚೆನ್ನಾಗಾಗಿದೆ. ಆಮೇಲೆ ಇನ್ನೊಂದು ಏನಂತ ಅಂದರೆ ಪೇನ್ ಅಂದರೆ ಇವಾಗ ಕೈಕಾಲಿಗೆಲ್ಲ ಹಾಟ್ ವ್ಯಾಕ್ಸ್ ಮಾಡ್ತಾರಲ್ಲ, ಅವಾಗ ಪೇನ್ ಆಗುತ್ತಲ್ಲ, ಆ ಥರ ಆಗತ್ತೇನೋ ಅಂತ ನಂಗೆ ಅನ್ನಿಸ್ತಿತ್ತು. ಬಟ್ ಪೇನು ಅನ್ನಿಸ್ಲಿಲ್ಲ, ತುಂಬ ಬೇಗ ಆಯಿತು. ಇನ್ನು ಥ್ರೆಡ್ಡಿಂಗ್ ಮಾಡಿಸೋದಾದ್ರೂ ಸ್ವಲ್ಪ ಪೇನ್ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಈ ವ್ಯಾಕ್ಸ್ ಮಾಡೋದು ಪೇನೂ ಆಗಲ್ಲ. ಆಮೇಲೆ ಥ್ರೆಡ್ಡಿಂಗ್ ಮಾಡೋದಕ್ಕಿಂತನೂ ಔಟ್ಕಮ್ ತುಂಬಾ ಚೆನ್ನಾಗಿರುತ್ತೆ. ನಾನು ಫಸ್ಟ್ ಟೈಮ್ ಮಾಡಿಸಿದ್ದು, ನೆಕ್ಸ್ಟ್ ಟೈಮಿಂದ ನಾನು ಹಾಟ್ ವ್ಯಾಕ್ಸೇ ಮಾಡಿಸ್ಕೊತೀನಿ ಐಬ್ರೋಸ್ ಅಪ್ಪರ್ ಲಿಪ್ಸಿಗೆ. ಇವಾಗ ಐಬ್ರೋಸ್ ಮತ್ತು ಅಪ್ಪರ್ ಲಿಪ್ಸ್ ಆಯಿತು. ನಾನಿವಾಗ ಹೋಗ್ತಾ ಇದ್ದೀನಿ. ಆ್ಯಂಡ್ ಐಬ್ರೋ ಮತ್ತು ಅಪ್ಪರ್ ಲಿಪ್ಪಿಗೆ ಎರಡೂ ಸೇರಿಸ್ಬಿಟ್ಟು $22 ಏನೋ ಆಯಿತು. 10% ಟಿಪ್ಸು ಕೂಡ ಇಲ್ಲೆಲ್ಲ ಪೇ ಮಾಡಬೇಕಾಗತ್ತೆ. ಕೊಟ್ಟಿಲ್ಲ ಅಂದರೆ ಒಂಥರ ಅನ್ಕೊತಾರೆ. ಸೊ ಅದಕ್ಕೆ 10% ಟಿಪ್ಪನ್ನ ಕೊಟ್ಬಿಟ್ಟು ಕಾರ್ಡಲ್ಲಿ ಪೇ ಮಾಡೋದಲ್ವ, ಅಲ್ಲಿ ಆಪ್ಷನ್ ತೋರಿಸ್ತಾರೆ 10%, 5%, 20%, 50% ಆ ಥರ ಆಪ್ಷನ್ ತೋರಿಸ್ತಾರೆ. ಸೊ ಕೊಟ್ಟಿಲ್ಲ ಅಂತಂದರೆ ಸರ್ವಿಸ್ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಕೊಡೋದಿಲ್ಲ. ಸೊ ಹಾಗಾಗಿ ಇಲ್ಲೆಲ್ಲ ಕೊಡಬೇಕಾಗತ್ತೆ. ಸೊ 10% ಟಿಪ್ಪನ್ನು ಪೇ ಮಾಡಿ ಟೋಟಲ್ ಐಬ್ರೋ ಮತ್ತು ಅಪ್ಪರ್ ಲಿಪ್ಸಿಗೆ ನನಗೆ $22 ಆಯಿತು. ಇವಾಗ ಮನೆಗೆ ಬಂದುಬಿಟ್ಟು ಪನ್ನೀರ್ ಸಾತ್ಯ ಮಾಡ್ತಾ ಇದ್ದೀನಿ. ರಣಧೀರ್ಗೆ ಏನಾದರೂ ಸ್ಟಾರ್ಟರ್ಸ್ ತಿನ್ಬೇಕಂತ ಅನ್ನಿಸ್ತಾ ಇತ್ತಂತೆ. ಸೊ ಅದಕ್ಕೆ ಏನಾದರೂ ಮಾಡು ಅಂತ ಹೇಳಿದ್ರು. ಸೊ ಪನ್ನೀರ್ ತೊಗೊಂಡು ಬಂದಿದ್ದಿತ್ತು, ಹಾಗಾಗಿ ಪನ್ನೀರ್ ಸಾತ್ಯ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಜೊತೆಗೆ ಪನ್ನೀರ್ ಸಾತ್ಯ ರೆಸಿಪಿನ ಕೂಡ ಶೇರ್ ಮಾಡ್ಕೊತೀನಿ, ಒಂದ್ಸಲಿ ಟ್ರೈ ಮಾಡಿ. ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಟೊಮೆಟೊ ಕೆಚಪ್ ತೊಗೊಂಡಿದ್ದೀನಿ, 1.5 ಟೇಬಲ್ ಸ್ಪೂನ್ ಸೋಯಾ ಸಾಸ್ ಮತ್ತು 1.5 ಟೇಬಲ್ ಸ್ಪೂನ್ ಸ್ವೀಟ್ ಚಿಲ್ಲಿ ಸಾಸ್ ತೊಗೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಮೈದಾ, 2 ಟೇಬಲ್ ಸ್ಪೂನ್ ಮೈದಾ ಮತ್ತು 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ. ಅದಾದಮೇಲೆ ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಕರೆಕ್ಟಾಗಿ ಕಲಿಸ್ಕೊಂಡಿದ್ದೀನಿ. ಏನಂತ ಅಂದರೆ ಗಾರ್ಲಿಕ್ ಅದು ಪೇಸ್ಟ್ ಕ್ಲೀನಾಗಿ ಆಗಿಲ್ಲ, ಹಾಗಾಗಿ ಅದು ಆ ಥರ ಕಾಣಿಸ್ತಾ ಇದೆ ಅಷ್ಟೇ. ಆ್ಯಂಡ್ ಅದಾದಮೇಲೆ ಇವಾಗ ಪನ್ನೀರನ್ನು ಹಾಕಿಬಿಟ್ಟು ಉಪ್ಪನ್ನ ಒಂದ್ಸಲಿ ನೋಡ್ಕೊಳ್ಳಿ. ಉಪ್ಪು ಖಾರ ಬೇಡ, ಉಪ್ಪನ್ನ ನೋಡ್ಕೊಂಡ್ಬಿಟ್ಟು ಬೇಕಂದರೆ ಉಪ್ಪು ಹಾಕಿಬಿಟ್ಟು
ಎಲ್ಲ ಕರೆಕ್ಟಾಗಿದ್ದರೆ ಈ ಥರ ಪನ್ನೀರನ್ನು ನಾನು ಆಲ್ರೆಡಿ ತೊಗೊಂಡು ಬಂದಾಗಲೇ ಪನ್ನೀರ್ ಸಾತಿಗಂತಲೇ ಕ್ಯೂಬ್ಸ್ ದೊಡ್ಡದನ್ನು ಪನ್ನೀರ್ ಸಾತಿಗಂತ ಕಟ್ ಮಾಡಿದ್ದೆ. ಸಣ್ಣದನ್ನು ಏನಾದರೂ ಪಾಲಕ್ ಪನ್ನೀರು ಈ ಥರದ್ದು ಏನಾದರೂ ಬೇರೆ ಪನ್ನೀರ್ ಗ್ರೇವಿ ಮಾಡೋಣ ಅಂತ ಕಟ್ ಮಾಡಿದ್ದೆ. ಬಟ್ ರಣಧೀರ್ ನಂಗೆ ತುಂಬ ತಿನ್ಬೇಕು ಅನ್ನಿಸ್ತಾ ಇದೆ, 2 ದಿನಕ್ಕೂ 2 ಡೇಸ್ ತಿಂತೀನಿ ಮಾಡು ಅಂತ ಹೇಳಿದ್ರು. ಹಾಗಾಗಿ ಸಣ್ಣ ಕ್ಯೂಬ್ಸು ಹಾಕ್ತಾಯಿದ್ದೀನಿ, ದೊಡ್ಡ ಕ್ಯೂಬ್ಸನ್ನು ಹಾಕಿಬಿಟ್ಟು ನಾನೆಲ್ಲ ಮ್ಯಾರಿನೇಟ್ ಮಾಡಿ ಇಡ್ತಾಯಿದ್ದೀನಿ. ಒಂದು 1/2 hour to 45 minutes ಮ್ಯಾರಿನೇಟ್ ಮಾಡಿಬಿಟ್ಟು ನಾನಿಲ್ಲಿ ತವ ತೊಗೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ನಾನು ಕಲಿಸ್ಬೇಕಾದ್ರೆ ಸ್ವಲ್ಪ ವಾಟರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಅದು ಇವಾಗ ಮ್ಯಾರಿನೇಟ್ ಮಾಡೋಕ್ಕೆ ಕನ್ಸಿಸ್ಟೆನ್ಸಿಗೆ ಗೊತ್ತಾಗತ್ತಲ್ವ, ಆ ಥರ ಆಗೋ ಅಷ್ಟು ನೀವು ವಾಟರನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ ಇಲ್ಲಿ ಏನನ್ನ ಹೊರಗಡೆ ನಾವು ಹೋಗಿ ತಿಂತೀವಿ ಅಂದ್ರೂ ಅಷ್ಟೇ ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಎಕ್ಸ್ಪೆನ್ಸಿವ್ ಅಂತ ಅಂದರೆ ನಮ್ಮ ಇಂಡಿಯಾದ ಥರ ಎಲ್ಲ ಕಡಿಮೆಗಿರಲ್ಲ, ಸ್ವಲ್ಪ ಇರುತ್ತೆ. ಸೊ ಹಾಗಾಗಿ ಆಮೇಲೆ ಮನೆಯಲ್ಲೂ ಮಾಡ್ಕೊಂಡು ತಿನ್ನೋದು ಕೂಡ ಹೆಲ್ತಿನೇ ಅಲ್ವಾ. ನಾವು ನಮ್ಮನೇಲಿ ಎಷ್ಟು ಹೈಜೀನಾಗಿ ಮಾಡ್ತೀವಿ, ಆಮೇಲೆ ಎಣ್ಣೆ ಆಗಿರ್ಬೋದು ಪ್ರತಿಯೊಂದು, ಆಮೇಲೆ ಕಾಸ್ಟ್ ಸೇವಿಂಗ್ ಕೂಡ ಆಗುತ್ತೆ. ಹಾಗಾಗಿ ಸ್ವಲ್ಪ ಈ ಥರದ್ದನ್ನೆಲ್ಲ ನಾನು ಮನೇಲೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದನ್ನು ಆ್ಯಕ್ಚುಲಿ ಬರ್ನ್ ಮಾಡ್ಕೊಳ್ಬಾರ್ದು, ಅದು ಒಂಚೂರು ಐರನ್ ತವ ಅಲ್ವಾ, ಬೇಗ ಕುಕ್ ಆಗಿಬಿಡತ್ತೆ. ಐರನ್ ತವದಲ್ಲಿ ಮಾಡಿದ್ರೆ ಒಂಚೂರು ಬರ್ನ್ ಆಯಿತು. ಫಸ್ಟ್ ಮಾಡಬೇಕಾದ್ರೆ ಬರ್ನ್ ಆಯ್ತಲ್ಲ, ಅದಕ್ಕೆ ನಾನು ಸೆಕೆಂಡ್ ಟೈಮಿಂದ ಕ್ಲೀನಾಗಿ ಮಾಡಿದೆ. ಒಂದು 2-3 ಪನ್ನೀರ್ ಅಷ್ಟೇ ಆಗಿದ್ದು ಆ ಥರ. ಆ್ಯಂಡ್ ಇನ್ನೊಂದೇನಂತ ಅಂದರೆ ಈ ಥರ ಶೇಂಗಾನು ಒಂದು 2 tablespoon 2.5 tablespoon ಅಷ್ಟು ಶೇಂಗಾನ ತೊಗೊಂಡ್ಬಿಟ್ಟು ಅದನ್ನು ಕೂಡ ಹುರಿದು ಇಟ್ಕೊಳ್ಳಿ. ಹುರಿದು ಅದ್ರ ಮೇಲಿಂದೆಲ್ಲ ಸಿಪ್ಪೆ ಇರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಕುಟ್ಟಿ ಇಟ್ಕೊಬೇಕು. ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಜಿಂಜರ್ ಗಾರ್ಲಿಕ್ಕನ್ನು ಚಾಪರಲ್ಲಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕಿ ಫ್ರೈ ಮಾಡಿ ಒಂದು 30 secondsಗೆ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ನಾವು ಸಾತಿಯಾಕೆ ಗ್ರೇವಿ ಥರ ಸಾಸ್ ಥರ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅದನ್ನು ಇದರಲ್ಲಿ ಡಿಪ್ ಮಾಡಬೇಕು. ಸೊ ಹಾಗಾಗಿ ನಾನು ಈ ಥರ ಸಾಸ್ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ 1-1.5 tablespoon ಅಷ್ಟು ಸೋಯಾ ಸಾಸ್ ಮತ್ತು ವೆನೆಗರ್ ಹಾಕ್ಕೊಂಡ್ಬಿಟ್ಟು ಟೊಮೊಟೊ ಕೆಚಪನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಇದಕ್ಕೆ. ಹಾಗಂತ ತುಂಬ ಜಾಸ್ತಿ ಹಾಕ್ಕೊಳ್ಬೇಡಿ, ಒಂದು ಸ್ವಲ್ಪ ಫ್ಲೇವರ್ ಚೇಂಜ್ ಆಗಿಬಿಡತ್ತೆ. ಹಾಕ್ಕೊಳ್ಳಿ. ಅದಾದಮೇಲೆ ಮತ್ತೆ ಟೇಸ್ಟ್ ನೋಡಿ, ಬೇಕು ಅನಿಸಿದ್ರೆ ಟೊಮೊಟೊ ಕೆಚಪ್ನ ಹಾಕ್ಕೊಳ್ಳಿ. ಹಾಕಿಬಿಟ್ಟು ಒಂಚೂರು ವಾಟರ್ ಹಾಕಿಬಿಟ್ಟು ನಾನು ಕುದಿಸ್ಕೊತಾ ಇದ್ದೀನಿ. ಅದಾದಮೇಲೆ ನಾವು ಇದನ್ನು ಹಾಕ್ಕೊಳ್ಬೇಕು, ಏನಂತ ಅಂದರೆ ಕಾರ್ನ್ಫ್ಲವರನ್ನು ವಾಟರಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಬೇಕು. ಆಮೇಲೆ ಉಪ್ಪನ್ನೊಂದು ನೋಡ್ತಾ ಇರಿ, ಉಪ್ಪು ಕರೆಕ್ಟಾಗಿದೆಯೋ ಇಲ್ವೋ ಅಂತ. ಇನ್ನೂ ಬೇಕನ್ಸಿದ್ರೆ ಉಪ್ಪನ್ನ ಕೂಡ ಇದೇ ಟೈಮಲ್ಲಿ ಆ್ಯಡ್ ಮಾಡ್ಕೊಂಬಿಡಿ. ನಂಗೆ ಇನ್ನೂ ಟೊಮೆಟೊ ಕೆಚಪ್ ಬೇಕು ಅಂತ ಅನ್ನಿಸ್ತಿತ್ತು, ಸೊ ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನಾವು ಶೇಂಗಾನ ಕುಟ್ಟಿಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಇವಾಗೆ ಹಾಕ್ಕೊಳ್ಬೇಕು. ಆ ಥರ ಹಾಕ್ಕೊಳ್ಬೇಕು. ಆಮೇಲೆ ಏನಂತ ಅಂದರೆ ಶೇಂಗಾನ ನಾವು ಬೇಕು ಅಂತಂದರೆ ಪನ್ನೀರೆಲ್ಲ ಹಾಕಿದ್ಮೇಲೆ ಅದ್ರ ಮೇಲೂ ಹಾಕ್ಬೋದು, ಇಲ್ಲ ಅಂತಂದರೆ ಈ ಸ್ಟೇಜಲ್ಲೂ ಕೂಡ ಹಾಕ್ಕೊಳ್ಬೋದು. ಆ್ಯಂಡ್ ನಾನು ಈ ಥರ ಸ್ಟಿಕ್ಗಳನ್ನು ತೊಗೊಂಡು ಬಂದಿದ್ದೆ, ಅದಕ್ಕೆ ಇವಾಗ ಪನ್ನೀರ್ಗಳನ್ನು ಸ್ಟಿಕ್ ಮಾಡಿದ್ದೀನಿ. ಪನ್ನೀರ್ ಸಾತಿಯಾಗಿ ಅದೇ ಥರ ಮಾಡಿದ್ರೇ ಚೆನ್ನಾಗಿರುತ್ತೆ. ಸೊ ಇವಾಗ ದೊಡ್ಡ ಕ್ಯೂಬ್ಸನ್ನೆಲ್ಲ ಈ ಥರ ಐರನ್ ಫ್ರೈಯಿಂಗ್ ಪ್ಯಾನಲ್ಲಿ ಹಾಕ್ಕೊತಾ ಇದ್ದೀನಿ. ಸಣ್ಣ ಕ್ಯೂಬ್ಸ್ಗಳನ್ನು ಕಡಾಯಲ್ಲಿ ಹಾಕ್ಕೊತಾ ಇದ್ದೀನಿ. ಫ್ಲೇಮನ್ನು ಫುಲ್ ಲೋ ಅಲ್ಲಿ ಇಟ್ಕೊಂಡ್ಬಿಟ್ಟು ಈ ಥರ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಸ್ವಲ್ಪ ಹೊತ್ತು ಒಂದು 3-4 ನಿಮಿಷ ಕುಕ್ ಮಾಡ್ಕೊಳ್ಬೇಕು. ಇಲ್ಲ ಸಾಸನ್ನ ಅದ್ರ ಮೇಲೆ ಹಾಕ್ಕೊಂಡು ಈ ಥರ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಒಂದು ಸ್ವಲ್ಪ ಪನ್ನೀರ್ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಬೇಕು, ಚೆನ್ನಾಗಾಗತ್ತೆ. ಯಾಕಂದರೆ ನಾವು ಇವಾಗ ಅದು ಡ್ರೈ ಆಗಿರತ್ತಲ್ವ, ಈ ಸಾಸಲ್ಲಿ ಡಿಪ್ ಮಾಡಿದಾಗ ಸ್ವಲ್ಪ ಅಬ್ಸರ್ವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ಜಿಂಜರ್ ಗಾರ್ಲಿಕ್ ಎಲ್ಲ ಹಾಕಿರ್ತೀವಿ, ಎಲ್ಲ ಸಾಸ್ ಹಾಕಿರ್ತೀವಿ. ಇದು ಮಂಚೂರಿಯನ್ ಥರ ಇರೋದೇ ಇಲ್ಲ ಟೇಸ್ಟು, ಬೇರೆ ಥರನೇ ಇರುತ್ತೆ. ಒಂದ್ಸಲಿ ಟ್ರೈ ಮಾಡಿ. ಆ್ಯಂಡ್ ಅದಾದಮೇಲೆ ನಾನು ಇಲ್ಲಿ ಸ್ಟಿಕ್ಕಿಗೆ ಹಾಕಿ ಇಟ್ಕೊಂಡಿದ್ದೆ. ಈ ಥರದ್ದು ದೊಡ್ಡ ಕ್ಯೂಬ್ಸ್ ಆದರೆ ಓಕೆ, ಸಣ್ಣ ಕ್ಯೂಬ್ಸನ್ನು ನಾನು ಮಿಕ್ಸ್ ಮಾಡೋದಕ್ಕಾಗಲ್ಲ, ಹಾಗಾಗಿ ಅದನ್ನು ಬಿಡಿಸ್ಕೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಇವಾಗ ರೆಡಿ ಆಯಿತು, ಸರ್ವ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇವಾಗ ಸರ್ವ್ ಮಾಡ್ತಿರೋದು ಎಲ್ಲದನ್ನು ಕೂಡ ತಿನ್ನೋದಿಲ್ಲ, ನಿಮಗೆ ತೋರ್ಸೋಕ್ಕೋಸ್ಕರ 2 ಪ್ಲೇಟಿಂಗಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ನಾನು ಬಾಕ್ಸಲ್ಲಿ ತೆಗೆದು ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ಪನ್ನೀರ್ ಸಾತ್ಯ ರೆಡಿ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ರಣಧೀರಿಗೆ ತುಂಬಾ ಇಷ್ಟ ಆಗುತ್ತೆ ಇದು ಕೂಡ. ನಾನು ನಮ್ಮ ಅಕ್ಕನ ಜೊತೆಗೆ ಫೋನಲ್ಲಿ ಮಾತಾಡ್ಕೊತಾನೆ ರೆಸಿಪಿ ಮಾಡಿಬಿಟ್ಟೆ. ನನ್ನ ಫ್ರೆಂಡ್ ಹತ್ರನೂ ಮಾತಾಡಿ, ಅದಾದಮೇಲೆ ನಮ್ಮ ಅಕ್ಕನ ಹತ್ರನೂ ಮಾತಾಡಿ, ಗ್ಯಾಪ್ ಎಲ್ಲ ತೊಗೊಂಡು ರಣಧೀರ್ ಬರೋ ಟೈಮಿಗೆ ನಾನು ಸಾಸ್ ಮಾಡಿಟ್ಟಿದ್ದೆ. ರಣಧೀರ್ ಬರೋ ಟೈಮಿಗೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಬಿಸಿಯಾಗಿ ಕೊಟ್ಟೆ. ನೀವು ಒಂದ್ಸಲಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಪನ್ನೀರ್ ಸಾತ್ಯ ರೆಸಿಪಿ. ಇದು ಮಂಚೂರಿಯನ್ ಥರನೂ ಇರೋದಿಲ್ಲ, ಡಿಫ್ರೆಂಟಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ.
ಎಸ್, ನೋಡ್ತಾ ಇರ್ಬೋದು ನಾನು ನಮ್ಮ ಅಕ್ಕನ ಜೊತೆಗೆ ವಿಡಿಯೋ ಕಾಲಲ್ಲಿ ಇದ್ದೆ. ಹಾಗೆ ಅವಳಿಗೂ ಕೂಡ ತೋರಿಸ್ತಾ ಇದ್ದೆ. ಅವಳಿಗೂ ತಿನ್ಬೇಕಂತ ಟೆಂಪ್ಟ್ ಆಗ್ತಾಯಿತ್ತು, ಯಾಕಂದರೆ ನನಗೂ ನಮ್ಮ ಅಕ್ಕಂಗೂ ತುಂಬ ಇಷ್ಟ ಪನ್ನೀರ್ ಸಾತಿಯ. ನಾವು ಇಂಡಿಯಾದಲ್ಲಿ ಇದ್ದಾಗಲೂ ಅಷ್ಟೇ ಮಾಡ್ಕೊಂಡು ತಿಂತಾನೇ ಇದ್ವಿ ಅಂತ ಅಂದರೆ ಅಟ್ಲೀಸ್ಟು ಒಂದು 15 ದಿವಸ, ತಿಂಗಳಿಗೆ ಒಂದ್ಸಲಿ ಈ ಥರ ಪನ್ನೀರ್ ಸಾತಿ ಎಲ್ಲ ಮಾಡ್ಕೊಂಡು ತಿಂತಾ ಇದ್ವಿ. ಸೊ ಹಾಗಾಗಿ ಅವಳಿಗೂ ಇಷ್ಟ, ಅವಳಿಗೂ ತೋರಿಸ್ತಾ ಇದ್ದೆ. ರಣಧೀರ್ ಇವಾಗ ಟೇಸ್ಟ್ ಮಾಡ್ತಾ ಇದ್ದಾರೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ರೆಡಿಯಾಗಿ ಯುಗಾದಿ ಇವೆಂಟ್ ಇದೆ ಅಂತ ಹೇಳಿದ್ನಲ್ವ, ಸೊ ರೆಡಿಯಾಗಿ ಹೋಗ್ತಾ ಇದ್ದೀನಿ. ನನ್ನ ಮನೆಗೆ ಬಂದ ಮೇಲೆ ಔಟ್ಫಿಟನ್ನ ಶೂಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಯಾವಾಗಲೂ ಅಷ್ಟೇ ಹೋಗೋ ಟೈಮಿಗೆ ಅರ್ಜೆಂಟಲ್ಲೇ ಇರ್ತೀನಿ. ಅದು ಲಾಸ್ಟ್ ಟೈಮಲ್ಲಿ ನನಗೆ ಕೀ ಕೂಡ ಸಿಗ್ತಾ ಇರಲಿಲ್ಲ, ಸೊ ಹಾಗಾಗಿ ಸ್ವಲ್ಪ ಗಡಿಬಿಡಿ ಆಗಿಬಿಡ್ತು. ನನ್ನನ್ನು ಪಿಕ್ ಮಾಡೋಕ್ಕೆ ಇವತ್ತು ಚೈತ್ರಿಕಾ ಅಕ್ಕ ಅವ್ರು ಬಂದಿದ್ದಾರೆ. ಅವರು ಆನ್ ದ ವೇ ಅಲ್ಲೇ ಹೋಗ್ತಾಯಿದ್ರು. ರಣಧೀರ್ ಬರಲ್ಲ ಅಂದಿದ್ದಕ್ಕೆ ಬಾ, ಅದಕ್ಕೋಸ್ಕರ ಏನಕ್ಕೆ ಬಿಡ್ತೀಯಾ ಅಂತ ನಾವೇ ಪಿಕ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅವರೇ ಪಿಕ್ ಮಾಡಿ ಅವರೇ ಡ್ರಾಪ್ ಮಾಡ್ತಾ ಇದ್ದಾರೆ. ರಣಧೀರ್ ಬರ್ತಾ ಇಲ್ಲ ಇವಾಗ ನನ್ನ ಜೊತೆಗೆ, ನಾನು ಚೈತ್ರಿಕಾ ಅಕ್ಕ ಅವ್ರ ಜೊತೆಗೇ ಹೋಗ್ತಾ ಇದ್ದೀವಿ. ಆ್ಯಂಡ್ ಇದು ಕನ್ನಡ ಗ್ರೂಪ್ ಅವರೇ ಮಾಡ್ತಾ ಇರೋ ಯುಗಾದಿ ಇವೆಂಟು. ಇಲ್ಲಿ ಡಿಫ್ರೆಂಟ್ ಕಮ್ಯುನಿಟಿಗಳಿರ್ತವೆ, ತೆಲುಗು ಅವ್ರದ್ದೊಂದು, ತಮಿಳು, ಮಲಯಾಳೀಸು, ಆ ಥರ ಕಮ್ಯುನಿಟಿಗಳನ್ನು ಮಾಡ್ಕೊಂಡಿರ್ತಾರೆ. ಸೊ ನಮ್ಮದು ಕನ್ನಡ ಲೋಕ ಅಂತ ಒಂದು ಗ್ರೂಪ್ ಇದೆ. ಲೋಕ ಅಂತ ಅಂದರೆ ನಾವಿರೋದು ಲಂಡನ್ ಒಂಟಾರಿಯೋದಲ್ಲಿ. ಸೊ ಲಂಡನ್ ಒಂಟಾರಿಯೋ ಕನ್ನಡ ಅಸೋಸಿಯೇಷನ್ ಅಂತ ಲೋಕ ಗ್ರೂಪು. ಸೊ ಅವರೆಲ್ಲ ಈ ಥರ ಕನ್ನಡ ರಾಜ್ಯೋತ್ಸವಕ್ಕೆ, ಯುಗಾದಿಗಾಗಿರ್ಬೋದು, ಸಮ್ಮರ್ ಟೈಮಲ್ಲಿ ಪಿಕ್ನಿಕ್ ಆಗಿರ್ಬೋದು, ಈ ಥರದ್ದು ಕೆಲವೊಂದು ಇವೆಂಟ್ಗಳನ್ನು ಮಾಡ್ತಾರೆ. ಇಲ್ಲೆಲ್ಲ ನಾವು ಕನ್ನಡದವರೇ ಸೇರ್ಕೊಂಡಿರ್ತೀವಿ. ತುಂಬ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ನಾನು ಪಿಕ್ನಿಕ್ಕಿಗೆ ಹೋಗಿದ್ದೆ, ಅದಾದಮೇಲೆ ಕನ್ನಡ ರಾಜ್ಯೋತ್ಸವ ಇವೆಂಟ್ ಕೂಡ ಮಾಡಿದ್ರು, ನನಗೆ ಅಟೆಂಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ಯುಗಾದಿ ಇವೆಂಟಿಗೆ ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲರೂ ಇನಿಷಿಯೇಟಿವ್ ತೊಗೊಂಡ್ಬಿಟ್ಟು ಎಷ್ಟು ಚೆನ್ನಾಗಿ ಸರ್ವ್ ಮಾಡ್ತಾರೆ, ಡೆಕೋರೇಟ್ ಮಾಡ್ತಾರೆ. ಆಮೇಲೆ ಎಷ್ಟೊಂದು ಪರ್ಫಾರ್ಮೆನ್ಸ್ಗಳಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಅಡುಗೆನೂ ಕೂಡ ತುಂಬ ಚೆನ್ನಾಗಿತ್ತು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಜಾಮೂನು, ಕರ್ಡು, ಆಮೇಲೆ ಸಣ್ಣದಿದು ಬರುತ್ತಲ್ವ ಸಂಡಿಗೆ ಥರ, ನಂಗೆ ಅದಕ್ಕೆ ಏನಂತಾರೆ ಗೊತ್ತಿಲ್ಲ. ಆಮೇಲೆ ಪಲಾವ್ ಇತ್ತು, ರೈಸ್ ಸಾಂಬಾರಿತ್ತು, ದೆನ್ ಇಡ್ಲಿ ಚಟ್ನಿ ಇತ್ತು, ವಡ ಇತ್ತು, ಪಿಕಲ್ ಇತ್ತು. ತುಂಬ 10 ಔಟ್ ಆಫ್ 10 ಫುಡ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ ನಾವು ಫಸ್ಟ್ ಹೋಗಿದ ತಕ್ಷಣವೇ ಫುಡ್ ಇತ್ತು, ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ರು. ಅದಾದಮೇಲೆ ಫುಡ್ ಇತ್ತು. ಫುಡ್ ಆದಮೇಲೆ ಇವೆಂಟ್ ಸ್ಟಾರ್ಟ್ ಆಯಿತು. ನೀವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಭರತನಾಟ್ಯ ಆಗಿರ್ಬೋದು, ಸಿಂಗಿಂಗ್ ಆಗಿರಬಹುದು, ಡ್ಯಾನ್ಸು. ಸೊ ನಮ್ಮ ಕಲ್ಚರ್ ಏನಿದೆ ನಮ್ಮದು ಅಂತಲ್ಲ, ನಮ್ಮ ಇಂಡಿಯನ್ಸ್ ಯಾರೇ ಆಗಿರ್ಬೋದು, ಯುಗಾದಿ ತೆಲುಗು ಅವರಾಗಿರ್ಬೋದು, ತಮಿಳೆಲ್ಲ ನಮ್ಮ ಕಲ್ಚರ್ಗಳನ್ನು ಯಾರೂ ಬಿಡೋದಿಲ್ಲ. ಈ ಥರ ಇವೆಂಟ್ಗಳು ಮಾಡ್ಕೊಂಡ್ಬಿಟ್ಟು ಪ್ರತಿಯೊಬ್ಬರು ಅವರ ಟ್ಯಾಲೆಂಟನ್ನು ಶೋಕೇಸ್ ಮಾಡ್ತಾರೆ. ಇಲ್ಲಿ ಯುಗಾದಿ ಕಳೆದರು ಸಾಂಗನ್ನು ಹೇಳ್ತಾ ಇದ್ದಾರೆ. ಚೈತ್ರಿಕಾ ಅಕ್ಕನೂ ಕೂಡ ಪಾರ್ಟಿಸಿಪೇಟ್ ಮಾಡಿದರು. ಅದಾದಮೇಲೆ ಇಲ್ಲಿ ಫ್ಲೂಟ್ ಇನ್ಸ್ಟ್ರೂಮೆಂಟಿಂದು ಕೂಡ ಇತ್ತು, ಚೆನ್ನಾಗಿತ್ತು, ಕೇಳಿಸ್ಕೊಳ್ಳಿ. ನಾನು ಎಲ್ಲದೂ ಪರ್ಫಾರ್ಮೆನ್ಸ್ಗಳನ್ನು ಫುಲ್ ಹಾಕ್ತಾ ಇಲ್ಲ. ಎಲ್ಲದೂ ಹಾಕಿದ್ರೆ ಜನಗಳಿಗೆ ನೋಡೋಕ್ಕೆ ಬೋರಿಂಗ್ ಆಗೂ ಇರುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಹಾಕ್ತಾ ಇದ್ದೀನಿ. ಆ್ಯಂಡ್ ಇವಿಲ್ಲಿ ನೋಡ್ತಾ ಇರ್ಬೋದು, ಡ್ಯಾನ್ಸ್, ಸಣ್ಣ ಮಕ್ಕಳು ಇವಾಗೆಲ್ಲ ಇಲ್ಲಿ ಇರ್ತಾರಲ್ವಾ ನಮ್ಮ ಕನ್ನಡದವ್ರು. ಸೊ ಯಾರ್ಯಾರು ಮಕ್ಳುಗಳಿರ್ತಾರೋ ಎಲ್ಲರೂ ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಇದಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ಸ್ವಲ್ಪ ಅಷ್ಟೇ ಕ್ಯಾಪ್ಚರ್ ಮಾಡಿ ಹಾಕ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಈ ಥರ ನೋಡ್ತಾ ಇರ್ಬೋದು, ಸಿಂಗಿಂಗ್ ಜೊತೆಗೆ ಎಲ್ಲ ಸೇರ್ಕೊಂಡು ಹಾಡು ಹೇಳ್ತಾರೆ. ಸೋಲೋ ಪರ್ಫಾರ್ಮೆನ್ಸ್ ಇರುತ್ತೆ, ಈ ಥರ ಇಬ್ಬರು ಆಗಿರ್ಬೋದು, ಎಲ್ಲ ಇರುತ್ತೆ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಇವ್ರ ಹೆಸರು ನನಗೆ ಮರ್ತೋಗ್ಬಿಟ್ಟಿದೆ. ಇವರು ಅಷ್ಟೇ ತುಂಬ, ಆ್ಯಕ್ಚುಲಿ ಇವ್ರು ಶಿವಮೊಗ್ಗದವರೇ. ನನಗೆ ಸ್ಟಾರ್ಟಿಂಗ್ ಬಂದಾಗ ತುಂಬ ಚೆನ್ನಾಗಿ ಮಾತಾಡಿಸಿ ವೆಲ್ಕಮ್ ಮಾಡಿದರು. ಅವರು ಕೂಡ ಹಸ್ಬೆಂಡ್ ಆ್ಯಂಡ್ ವೈಫ್ ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು, ನೋಡಿದ್ರೆ ತುಂಬ ಖುಷಿ ಆಗ್ತಿದೆ. ಆಮೇಲೆ ಇಲ್ಲಿ ಚೈತ್ರಿಕಾ ಅಕ್ಕ ಅವ್ರ ಮಗ ನಿಶ್ಚಯ, ಅವನು ಕೂಡ ಸ್ಕಿಟ್ಟಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾನೆ. ಸ್ಕಿಟ್ಟು ಕೂಡ ಇತ್ತು. ಸೊ ಈ ಥರ ಪ್ರತಿಯೊಂದು ಡಿಫ್ರೆಂಟ್ ಟೈಪ್ ಆಫ್ ಪರ್ಫಾರ್ಮೆನ್ಸ್ಗಳೆಲ್ಲ ಇತ್ತು. ಎಲ್ಲದೂ ತುಂಬ ಚೆನ್ನಾಗಿತ್ತು. ನಾನಿವಾಗ ಮುಗಿಸ್ಕೊಂಡು ಮನೆಗೆ ಬಂದೆ. ಆ್ಯಂಡ್ ನಾನು ಏನಕ್ಕೆ ಇದೆಲ್ಲ ಹೇಳ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ ಅಂತ ಅಂದರೆ, ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಇಲ್ಲೂ ಕೂಡ ಕಲ್ಚರಲ್ ಇವೆಂಟ್ಸ್ಗಳಾಗತ್ತೆ, ನಮ್ಮ ಜನಗಳು ಇಲ್ಲಿ ಟೆಂಪಲ್ಗಳಿರುತ್ತೆ, ಜನಗಳು ಇಲ್ಲೂ ಕೂಡ ಎಂಜಾಯ್ ಮಾಡ್ತಾರೆ ಅನ್ನೋದನ್ನು ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಹಾಗಾಗಿ ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗಲಿ ಅಂತ ತೋರಿಸ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ನಾನಿವಾಗ ಇವೆಂಟನ್ನು ಮುಗಿಸ್ಕೊಂಡು ಬಂದೆ, ಯುಗಾದಿ ಇವೆಂಟು. ನಿಮ್ಮ ಜೊತೆಗೆ ಇಷ್ಟು ತನಕ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ, ನೀವೆಲ್ಲ ನೋಡಿರ್ತೀರ ಯಾವ್ಯಾವ ಥರ.
ಏನಂತ ಅಂದರೆ ಪ್ರತಿಯೊಂದು ಪರ್ಫಾರ್ಮೆನ್ಸ್ಗಳು, ಡ್ಯಾನ್ಸು, ಸ್ಕಿಟ್ಟು, ದೆನ್ ಸಿಂಗಿಂಗ್ ಆಗಿರ್ಬೋದು. ಸೊ ಎಲ್ಲ ಯಾವ ಥರ ಇತ್ತು, ಫುಡ್ ಯಾವ ಥರ ಇತ್ತು ಅಂತ ಎಲ್ಲ ತುಂಬ ಚೆನ್ನಾಗಿತ್ತು. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಆ್ಯಂಡ್ ಎಸ್, ಇವತ್ತಂತೂ ನಂಗೆ ತುಂಬ ಖುಷಿಯಾಗಿದೆ ಹೋಗಿ ಈ ಥರ ಇವೆಂಟಲ್ಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಬಂದಿದ್ದು. ಆ್ಯಂಡ್ ನಂಗೆ ಬೆಳಗಿಂದ ನನ್ನ ಔಟ್ಫಿಟನ್ನೇ ತೋರ್ಸೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ನಾನು ಔಟ್ಫಿಟನ್ನು ತೋರಿಸೋಣ ಅಂತ ಮತ್ತೆ ವಿಡಿಯೋನ ಇವಾಗ ನಾನು ಬಂದೆ. ಸೊ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫಸ್ಟು ಇಲ್ಲಿ ಹತ್ರದಿಂದ ತೋರಿಸ್ತೀನಿ. ಬ್ಯಾಕ್ ನೆಕ್ಕನ್ನ ನಾನು ಈ ಥರ ಇಡ್ಸಿದ್ದೀನಿ. ಇದು ಓಪನ್ ಆಗಿಬಿಟ್ಟಿದೆ. ಈ ಥರ ಲೇಸ್ ಕೊಡಿಸ್ಬಿಟ್ಟು ಬ್ಯಾಕ್ ನೆಕ್ ಈ ಥರ ಇಡ್ಸಿದ್ದೀನಿ. ಫ್ರಂಟು ನೀವು ನೋಡ್ತಾ ಇರ್ಬೋದು. ಇದು ಈ ನೆಕ್ ಪೀಸನ್ನ ನನಗೆ ನಮ್ಮ ಅತ್ತೆ ಕೊಡಿಸಿರೋದು. ಆ್ಯಂಡ್ ಈ ಡ್ರೆಸ್ಸನ್ನು ಕೂಡ ನಮ್ಮ ಅತ್ತೆ ಸ್ಯಾರಿಯಲ್ಲಿ ಹೊಸ ಸ್ಯಾರಿಯಲ್ಲಿ ಸ್ಟಿಚ್ ಮಾಡಿಸಿ ಕೊಟ್ಟಿರೋದು. ಯಾಕಂದರೆ ಇವಾಗ ಸ್ಯಾರಿ ಅಂತೂ ನಾರ್ಮಲಾಗಿ ಹಾಕೊತಾನೆ ಇರ್ತೀನಿ, ಬಟ್ ಈ ಥರ ಗೌನ್ ಹಾಕೊಳ್ಳೋದು ತುಂಬ ಚೆನ್ನಾಗಿದೆ. ಕೆಳಗೆ ಈ ಥರ ಬಾರ್ಡರ್ ಕೂಡ ಬಂದಿದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನನಗೆ ಈ ಕಲರ್ ಅಂತೂ ತುಂಬ ಸೂಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ಬಾರ್ಡರಲ್ಲೇ ನಾನು ಈ ಥರ ಸ್ಲೀವ್ಸಿಗೆ ಕೊಡಿಸ್ಕೊಂಡಿದ್ದೀನಿ. ಅದು ಒಂದು ಹೈಲೈಟ್ ಆಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಂಟ್ರಾಸ್ಟ್ ಆಗಿ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇದನ್ನು ಅಷ್ಟೇ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಇಲ್ಲಿ ಅಂತ. ಆ್ಯಂಡ್ ಓಕೆ, ಬ್ಯಾಂಗಲ್ಸನ್ನ ಇದು ನನಗೆ ನಮ್ಮ ಅಕ್ಕ ಎಲ್ಲೋ ಹೊರಗಡೆ ಹೋದಾಗ ತೊಗೊಂಡು ಬಂದಿದ್ಲು. ಸೊ ಅದಿದು. ಆ್ಯಂಡ್ ನಾರ್ಮಲಾಗಿ ಈ ಕೈಗೆ ಬ್ರಾಸ್ಲೆಟ್ ಹಾಕೊಂಡಿದ್ದೀನಿ, ಇಲ್ಲಿ ಗೋಲ್ಡ್ ರಿಂಗ್ಸ್ ಹಾಕೊಂಡಿದ್ದೀನಿ. ಆ್ಯಂಡ್ ಇದು ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಪೇಜಲ್ಲಿ ತರಿಸ್ಕೊಂಡಿರೋದವರು. ನಂಗೆ ಯಾವ ಪೇಜ್ ಅಂತ ಗೊತ್ತಿಲ್ಲ. ನನಗೆ ನೆಕ್ ಪೀಸ್ ಬೇಕು ಅಂತ ಅಂದಿದ್ದಕ್ಕೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಆರ್ಡರ್ ಮಾಡಿ ತರಿಸಿ ಇಟ್ಕೊಂಡಿದ್ರು. ಸೊ ನನಗೆ ಇದನ್ನು ಕೊಟ್ಟು ಕಳಿಸಿದ್ದಾರೆ. ಸೊ ಇದನ್ನು ನಮ್ಮ ಅತ್ತೆ ಕೊಡಿಸಿರೋದು. ಆ್ಯಂಡ್ ಈ ಇಯರಿಂಗನ್ನು ನಾನು ಮೀಶೋದಲ್ಲಿ ತೊಗೊಂಡಿರೋದು, ಅಮೆಝಾನಲ್ಲೋ ಮೀಶೋದಲ್ಲೋ ತೊಗೊಂಡಿರೋದು. ನನಗೆ ಇದು ಲಿಂಕ್ ಸಿಕ್ತು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. 400 ಅನ್ಸುತ್ತೆ ಇದಕ್ಕೆ. ತುಂಬ ಚೆನ್ನಾಗಿದೆ. ಎಸ್, ಇದು ನನ್ನ ಔಟ್ಫಿಟ್. ನಾರ್ಮಲ್ ಆಗಿ ಬೊಟ್ಟಿಟ್ಕೊಂಡು ನನ್ನ ಡ್ರೆಸ್ಸಿಗೆ ಮ್ಯಾಚಿಂಗ್ ಆಗೋ ಥರನೇ ಪಿಂಕ್ ಲಿಪ್ಸ್ಟಿಕ್ ಹಚ್ಕೊಂಡಿದ್ದೆ. ನಿಮ್ಮ ಹತ್ರ ಯಾರ ಹತ್ರನಾದರೂ ಸ್ಯಾರೀಸ್ ಇದೆ ಅಂತ ಅಂದರೆ, ಕೆಲವೊಂದು ಹರಡೋ ಸ್ಯಾರಿಗಳಿರುತ್ತೆ, ಹುಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ಅಂದರೆ ನಿಮಗೆ ನೀವು ಈ ಥರ ಸ್ಟಿಚ್ ಮಾಡಿಸ್ಕೊಳ್ಳಿ ಗೌನನ್ನ. ಇಲ್ಲ ಅಂತ ಅಂದರೆ ನಿಮ್ಮ ಮನೇಲಿ ಯಾರಾದರೂ ಕಿಡ್ಸ್ ಇದ್ದರೆ, ಹೆಣ್ಮಕ್ಳಿದ್ರೆ, ಸೊ ಅವರಿಗಾದರೂ ಸ್ಟಿಚ್ ಮಾಡಿಸಿ, ತುಂಬ ಚೆನ್ನಾಗಿ ಕಾಣುತ್ತೆ. ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.